ಕನಕಪುರ ನಗರದ ಅರ್ಕಾವತಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ಕೋಟೆಬಾಗಿಲು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ, ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಮಾಡಲಾಯಿತು. ಪ್ರತಿ ವರ್ಷದಂತೆ ಅರ್ಕಾವತಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಹನುಮ ಜಯಂತಿಯನ್ನು ಕೋಟೆಬಾಗಿಲು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸಿಕೊಂಡು ಬರಲಾಗುತ್ತಿದೆ. ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಇದೇ ಸಂದರ್ಭದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅವರ ಭಾವಚಿತ್ರಕ್ಕೆ ಹೂವಿನ ಅಲಂಕಾರವನ್ನು ಮಾಡುವುದರೊಂದಿಗೆ ದೀಪ ಹಚ್ಚಿ ಪುಣ್ಯಸ್ಮರಣೆಯನ್ನು ಮಾಡಿದರು. ಹನುಮ ಜಯಂತಿಯ ಅಂಗವಾಗಿ ಪವಮಾನ ಹೋಮ, ಮೃತ್ಯುಂಜಯ ಹೋಮ, ನವಗ್ರಹ ಹೋಮವನ್ನು ನಗರದ ಪ್ರಸಿದ್ಧ ಆಗಮಿಕರಾದ ತಂಡವು ನೆರವೇರಿಸಿಕೊಟ್ಟಿತು. ಹೋಮ ಹವನಗಳು ಆದ ಮೇಲೆ ಪೂರ್ಣಾಹುತಿಯ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದವನ್ನು ನೀಡಲಾಯಿತು. ಹಂಸವಾಹಿನಿ ಶಾಲಾ ಮಕ್ಕಳು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಧ್ವಜಾರೋಹಣ ಮಾಡಿದರು. ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು. ಸಾವಿರಾರು ಭಕ್ತಾದಿಗಳು ರಾತ್ರಿ 10 ಗಂಟೆಯವರೆಗೂ ಸರತಿಯ ಸಾಲಿನಲ್ಲಿ ನಿಂತು ಕೋಟೆಬಾಗಿಲು ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು. ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅರ್ಚಕರು ತೀರ್ಥಪ್ರಸಾದವನ್ನು ನೀಡಿದರು. ನನ್ನ ಹೆಸರು ಉಮೇಶ್ ಅಂತ. 25ನೇ ವರ್ಷದ ಹನುಮ ಜಯಂತಿನ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನೆರವೇರಿಸಿದ್ದೀವಿ. 12 ಗಂಟೆಯಲ್ಲಿ ಹಂಸವಾಹಿನಿ ಶಾಲಾ ಮಕ್ಕಳಿಂದ ಧ್ವಜಾರೋಹಣ ಮಾಡ್ತಿದ್ದೀವಿ. ಮಹಾಮಂಗಳಾರತಿ ಆದಮೇಲೆ ಪೂರ್ಣಾಹುತಿಯನ್ನು ಮಾಡಿ ನಂತರ 12:30 ಮೇಲೆ 5,000 ಜನರಿಗೆ ಅನ್ನ ಸಂತರ್ಪಣೆ ಮಾಡಿ ಎಲ್ಲ ಭಕ್ತಾದಿಗಳ 3ನೇ ವರ್ಷದ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆಯನ್ನು ಕೂಡ ಮಾಡಿದ್ದೀವಿ. ದೇವರು ನಮಗೆ ಇದೇ ಥರ ಶಕ್ತಿ ಕೊಟ್ಟು ಎಲ್ಲ ಭಕ್ತಾದಿಗಳು ಸಹಕಾರ ಕೊಟ್ಟರೆ ವಿಜೃಂಭಣೆಯಿಂದ ನೆರವೇರಿಸ್ಕೊಂಡು ಹೋಗ್ತೀವಿ. ಎಲ್ಲರ ಸಹಕಾರದ ಈ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಂಡವ್ರು ಸರ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುವೇ ಸರ್ವಲೋಕಾನಾಂ ಸರ್ವೇಭವರೋಗಿಣಾಂ ಯದಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಪ್ರಾರ್ಥನಾಂಚ ಕರಿಷ್ಯೆ ತಸ್ಮಿನ್ ಕಾರ್ಯನಿರ್ವೋಹೇ ಪ್ರಮಾಣಂ ಮರಿಸರ್ವೋತ್ತಮ ಹನುಮಾನಕ್ತಮಾಸ್ತಾಯಾದುಃಖಕ್ಷಯೋ ಕರೋ ಭವ. ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮದ್ವ್ರತ ಕಾಲದಲ್ಲಿ ಶ್ರೀ ಕೋಟೆಬಾಗಿಲು ಆಂಜನೇಯ ಸ್ವಾಮಿಯಲ್ಲಿ ಪ್ರಾತಃ ಕಾಲೇ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಫಲೋದಕಾಭಿಷೇಕ, ನಂತರ ಕಲಶಸ್ಥಾಪನೆ, ಮಹಾಮೃತ್ಯುಂಜಯ ಹೋಮ, ರಾಮತಾರಕ ಹೋಮ, ಮಹಾಗಣಪತಿ ಹೋಮ, ತದನಂತರ ಅನ್ನ ಸಂತರ್ಪಣೆ, ತದನಂತರ ಸಂಜೆ 6 ಗಂಟೆಗೆ ಉತ್ಸವ ಜರುಗುತ್ತದೆ.